स्वागत है आपका बी न्यूज नेशन में। मैं हूं आबिद हुसैन शेख। बीएलडीई इंजीनियरिंग कॉलेज में आविष्कार 2019 का आयोजन। बच्चों में विज्ञान के प्रति प्रेम और प्रतिभा बढ़ाकर उनमें साइंटिफिक एटीट्यूड पैदा करने और लर्निंग बाय डूइंग तत्व को पैदा करने के लिए बीजापुर बीएलडीई इंजीनियरिंग कॉलेज में 28 दिसंबर 2019 को राज्य मट का साइंस एग्जीबिशन आविष्कार 2019 के नाम से पीयूसी फर्स्ट ईयर और सेकंड ईयर पढ़ने वाले विद्यार्थियों के लिए रखा गया है, जिसमें राज्य भर के अलग अलग कॉलेजेस के विद्यार्थी आकर अपने मॉडल्स के जरिए अपनी वैज्ञानिक सोच पेश करेंगे, जिससे आने वाले विद्यार्थियों को प्रोत्साहन मिलेगा। रामैया यूनिवर्सिटी के प्रोफेसर जयतीर्थ इस प्रोग्राम के मुख्य अतिथि होंगे। भाग लेने वाले विद्यार्थियों को टीएडीए व्यवस्था के साथ साथ पहले नंबर पर आने वाले विद्यार्थी को 25,000, दूसरे को 15,000, तीसरे नंबर पर आने वाले विजेता को 10,000 रुपये नकद बहुमान और 5 विद्यार्थियों को 5,000 सांकेतिक नकद बहुमान और प्रमाण पत्र दिया जाएगा। पत्रकारों से बात करते हुए कॉलेज के प्रिंसिपल डॉक्टर वीपी उग्गिरवाड़ और मानतेश बिरादार ने इसकी जानकारी दी। जन रस्तेಗೆ ಇಳಿಲಾರದ ಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ। ಇದು ಹೆಚ್ಚಾಗ್ತಿರ್ತಕ್ಕಂಥ ಮೂಢನಂಬಿಕೆಗಳು ಇತ್ಯಾದಿ ಕಾರಣ ವೈಜ್ಞಾನಿಕ ಯುಗದಲ್ಲಿ ಕೂಡ ಆ ಕಾರಣಕ್ಕಾಗಿಯೇ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ಎಲ್ಲ ಶಾಲಾ ಮಕ್ಕಳಿಗೆ 4 ಜಿಲ್ಲೆಗಳಿಂದ ಒಂದು ಇಡೀ ದಿನದ ಕಾಲ ಅವರು ತಮ್ಮ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ನಾಳೆ 28ನೇ ತಾರೀಕಿಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ। ದಯವಿಟ್ಟು ನಾವು ಬೆಳಗ್ಗೆ 28ನೇ ತಾರೀಕು ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ನಾವು ಇಲ್ಲಿ ಕಾಲೇಜಿಗೆ ಈ ಆವರಣಕ್ಕೆ ಬಂದರೆ ನಮ್ಮ ಚಪ್ಪರವರು ಮತ್ತು ಅವರೆಲ್ಲ ತಂಡದವರು ಇರ್ತಾರೆ। ನಾವು ದಯವಿಟ್ಟು ಎಲ್ಲ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಣೆ ಮಾಡಿಕೊಂಡು ಅದರ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಮ್ಮ ಸ್ನೇಹಿತರು ಇದೀಗ ಬಂದರು। ಇನ್ನೊಂದು ಸಲ ನಮ್ಮ ವೇದಿಕೆ ಮೇಲೆ ಇದ್ದಂಥ ಗಣ್ಯರನ್ನು ಪರಿಚಯ ಮಾಡಿಸ್ಕೊಳ್ತೇನೆ। ಪ್ರಾಚಾರ್ಯರು ಡಾಕ್ಟರ್ ವಿ.ಪಿ. ಹುಗ್ಗಿಯವರು ಇವತ್ತು ವಿಜಯಪುರ ಜಿಲ್ಲೆಯ ಹಾಗೂ ರಾಜ್ಯದ ಬಹುತೇಕ ಕೆರೆ ನೀರು ತುಂಬತಕ್ಕಂಥ ಯೋಜನೆ ಅಂತಕ್ಕಂಥದ್ದು ಏನಿದೆ ಆ ಯೋಜನೆಯ ಹಿಂದಿನ ರೂವಾರಿ ಅವರು ತಾವು ಕಲಿತಂಥ IIT ಮುಂಬೈನಿಂದ ಈ ಒಂದು ಯೋಜನೆಯ ಒಂದು ವರದಿಯನ್ನು ತಯಾರಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಕಾರಣೀಕರ್ತರು ಅವರೇ. ನಮಸ್ಕಾರ. PUC ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಸ್ಕರ ಬಿಜಾಪುರದ ಎಲ್ಲ ತಾಲೂಕುಗಳು, ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳು, ಯಾದಗಿರಿ ಜಿಲ್ಲೆಯ ತಾಲೂಕುಗಳು, ಕಲಬುರಗಿ, ಬೆಳಗಾವಿ ಜಿಲ್ಲೆಯ ಕೆಲವೊಂದು ತಾಲೂಕುಗಳು, ಇಷ್ಟೂ ತಾಲೂಕುಗಳಿಗೆ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಇದ್ದವರು ಪ್ರಾತ್ಯಕ್ಷಿಕೆಗಳನ್ನು ತಯಾರಿಸಿ ಅವುಗಳನ್ನು ಇಲ್ಲಿ ಬಂದು ಇಲ್ಲಿ ಪ್ರದರ್ಶನ ಮಾಡೋದಕ್ಕಾಗಿ ನಾವು 2 ತಿಂಗಳ ಹಿಂದೆಯಿಂದ ಪ್ರಾರಂಭ ಮಾಡಿ ಎಲ್ಲ ಪ್ರಾತ್ಯಕ್ಷಿಕೆಗಳಿಗೆ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ದುಡ್ಡು ಇರೋದಿಲ್ಲ ಮಾಡಲಿಕ್ಕೆ. ಅದರ ಸಲುವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿಯೊಂದು ಪ್ರಾತ್ಯಕ್ಷಿಕೆಗೆ 1,000 ರೂಪಾಯಿವರೆಗೆ ಸಹಾಯಧನವನ್ನು ಕೊಡ್ತಾರೆ ಪ್ರಾತ್ಯಕ್ಷಿಕೆಗಳನ್ನು ತಯಾರಿಸಿ. ಅದೇ ರೀತಿ ಬಹುಮಾನಗಳನ್ನು ಪ್ರಥಮ ಬಹುಮಾನವನ್ನು 25,000 ರೂಪಾಯಿ, ದ್ವಿತೀಯ ಬಹುಮಾನ 15,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ, ಆಮೇಲೆ 5 ಸಮಾಧಾನಕರ ಬಹುಮಾನಗಳು 5,000 ರೂಪಾಯಿ ಪ್ರತಿಯೊಂದು ಪ್ರಾತ್ಯಕ್ಷಿಕೆ ನಮ್ಮ ಸಂಸ್ಥೆ ವತಿಯಿಂದ ಇದನ್ನು ನೀಡಲಾಗ್ತದೆ. ಸುಮಾರು 300 ಪ್ರಾತ್ಯಕ್ಷಿಕೆಗಳು ಭಾಗವಹಿಸುವ ನಿರೀಕ್ಷೆ. 300 ಪ್ರಾತ್ಯಕ್ಷಿಕೆಗಳು, ಒಂದು ಪ್ರಾತ್ಯಕ್ಷಿಕೆಯಲ್ಲಿ 4 ವಿದ್ಯಾರ್ಥಿಗಳು ಭಾಗವಹಿಸ್ಬೋದು. 300 ಪ್ರಾತ್ಯಕ್ಷಿಕೆಗಳು ಈ ಎಲ್ಲ 4 ಜಿಲ್ಲೆಗಳಿಂದ ಬರುತ್ತವೆ. ಅವರಿಗೆ ನಾವು ಉಚಿತವಾಗಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸುವವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಮೊದಲೇ ಬಂದರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರದರ್ಶನದ ದಿವಸ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೊರಗಿನಿಂದ ಬರುವ ವಿದ್ಯಾರ್ಥಿಗಳು ವೀಕ್ಷಕರಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರದರ್ಶನ 10 ಗಂಟೆಗೆ ಆರಂಭ ಆಗುತ್ತದೆ, ಬೆಳಗ್ಗೆ 10 ಗಂಟೆಗೆ. ಮಧ್ಯಾಹ್ನ 3:30ಕ್ಕೆ ಬಹುಮಾನ ವಿತರಣಾ ಸಮಾರಂಭ ಇರುತ್ತೆ. ಅದರಲ್ಲಿ ಡಾಕ್ಟರ್ ಜಯತೀರ್ಥ ಮಧುಕವಿ
ರಿಟೈರ್ಡ್ IAS ಪ್ರೊಫೆಸರ್, ಪ್ರೆಸೆಂಟ್ಲಿ ಈಸ್ ಅ ಪ್ರೊಫೆಸರ್ ಅಟ್ ರಾಮಯ್ಯ ಯೂನಿವರ್ಸಿಟಿ. ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಶಿವಪ್ರಸಾದ್ CG, ಇವರು HAL ಮ್ಯಾನೇಜ್ಮೆಂಟ್ ಅಕಾಡೆಮಿ HAL ಬೆಂಗಳೂರು, ಇವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಬಿಜಾಪುರ ಶ್ರೀ ಜನಗೊಂಡ್ ಪೂಜಾರಿ ಸರ್, ಅವರು ಅತಿಥಿಗಳಿಗೆ ಆಗಮಿಸಲಿದ್ದಾರೆ. ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಬಾಗಲಕೋಟೆ ಶ್ರೀ ಶಶಿಧರ್ ಪೂಜಾರಿ, ಅವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಅವರು, ಆಮೇಲೆ ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂಥ ಡಾಕ್ಟರ್ RV ಕುಲಕರ್ಣಿ ಅವರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದಯಮಾಡಿ ತಮ್ಮಲ್ಲಿ ನಿರೀಕ್ಷಣೆ ಏನಂದರೆ ತಾವು ಇದಕ್ಕೆ ಒಂದು ಹೆಚ್ಚಿನ ಪಬ್ಲಿಸಿಟಿ ಕೊಟ್ಟು ಒಂದು ಅವೇರ್ನೆಸ್ ಕೊಡಬೇಕಾಗಿ ವಿನಂತಿ. ಅದೇ ರೀತಿ ಈ ಪ್ರವೇಶ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ PU ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತದೆ. ಪ್ರಾತ್ಯಕ್ಷಿಕೆ ದಿವಸ ಅಂದರೆ 28 ಡಿಸೆಂಬರ್ದಂದು ತಾವು ಕೂಡ ಆಗಮಿಸಿ ಅದನ್ನು ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ವೀಕ್ಷಿಸಿ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕಾಗಿ ವಿನಂತಿಸುತ್ತೇನೆ. ನಮಸ್ಕಾರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944। अस्सलामुअलैकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जाम्पल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते, तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।